ಜಮೀನ್ದಾರರಾದ ಕೃಷ್ಣಾಚಾರ್ಯರ ಬಳಿ ನಂಬಿಕೆಯಿಂದ ಕೆಲಸ ಮಾಡ್ತಾ ಇದ್ದ ಗೋವಿಂದ ಒಂದು ದಿನ ಪಕ್ಕದ ಊರಿನಿಂದ ಜಮೀನ್ದಾರರ ಮನೆಗೆ ಜಾತ್ರೆಗೆ ಕರೀಲಿಕ್ಕೆ ಅಂತ ಸ್ವಲ್ಪ ಜನ ಬಂದಿದ್ರು. ಅದರಲ್ಲಿ ಪಕ್ಕದ ಊರಿನವನಾದ ಮಲ್ಲಿ, ಅರೆ ಗೋವಿಂದ, ಜಮೀನ್ದಾರರು ಇಲ್ವಾ? ಇಲ್ಲ ಅಯ್ಯ, ಪಕ್ಕದ ಊರಿಗೆ ಪ್ರಯಾಣ ಹೋಗಿದ್ದಾರೆ. ನನಗೆ ಗೊತ್ತಿರುವ ಹಾಗೆ ಅವರು ತಿರುಗಿ ಬರುವ ಸಮಯ ಆಗಿದೆ. ಸರಿ, ಅಯ್ಯನವರು ಬರುವ ತನಕ ಇಲ್ಲೇ ಕೂತಿರ್ತೀವಿ, ನೀನೋಗಿ ಸ್ವಲ್ಪ ನೀರು ತಗೊಂಬಾ. ಸರಿ ಅಯ್ಯ, ತರ್ತೀನಿ. ಹೀಗೆ ಗೋವಿಂದು ಮನೆಯೊಳಗೆ ಹೋಗಿ ನೀರನ್ನು ತಂದು ಕೊಟ್ಟ. ನೀರು ಕುಡಿದು ತುಂಬಾ ಹೊತ್ತು ಕೂತಿದ್ರು. ಹೀಗೆ ಸಮಯ ಕಳೆಯಿತು. ಅಯ್ಯ, ನೀವು ಬಂದು ತುಂಬಾನೇ ಸಮಯ ಆಯಿತು. ಇಷ್ಟಕ್ಕೂ ನೀವು ಯಾವ ಕೆಲಸದ ಮೇಲೆ ಬಂದಿದ್ದೀರಾ ಅಂದ್ರೆ ನಾನೇ ಅವ್ರ ಜೊತೆ ಹೇಳ್ಬಿಡ್ತೀನಿ. ನೀನೇನೋ ಹೇಳೋದು? ದೊಡ್ಡವರ ವಿಚಾರದಲ್ಲಿ ನೀನ್ ಯಾಕೆ ತಲೆ ಹಾಕ್ತಾ ಇದ್ದೀಯಾ? ನೀನು ಕೆಲಸದವನು ಕೆಲಸ ಮಾತ್ರ ಮಾಡು. ಅದನ್ನ ಬಿಟ್ಬಿಟ್ಟು ನಮ್ಮಂತ ದೊಡ್ಡವರ ಮಧ್ಯೆ ನೀನ್ ಬಾಯಿ ಹಾಕಕ್ ಬರಬೇಡ. ಅಯ್ಯ, ನೀವು ಕೋಪ ಪಡುವಷ್ಟು ನಾನಿವಾಗ ಏನ್ ಮಾತಾಡ್ದೆ ಅಯ್ಯ? ಹೀಗೆ ಗೋವಿಂದು ತಿರುಗಿಸಿ ಉತ್ತರವನ್ನು ಕೊಟ್ಟ. ಇದನ್ನೆಲ್ಲ ಕೃಷ್ಣಾಚಾರ್ಯ ಕೇಳ್ಕೊಂಡಿದ್ರು. ನಮಸ್ಕಾರ ಮಲ್ಲಿಯವರೇ. ನಮಸ್ಕಾರ ಅಯ್ಯ. ನಾವು ನಿಮ್ಗೋಸ್ಕರ ತುಂಬಾ ಸಮಯದಿಂದ ಕಾಯ್ತಾ ಇದ್ದೀವಿ. ಆದ್ರೆ ನಿಮ್ ಕೆಲಸದವನ ಮಾತು ಮಿತಿ ಮೀರ್ತಾ ಇದೆ. ಲೇ ಮಲ್ಲಿ, ನಾನು ನೀನ್ ಮಾತಾಡಿದ್ನೂ ಕೇಳ್ದೆ, ಅವನ್ ಮಾತಾಡಿದ್ದು ಕೂಡ ಕೇಳ್ದೆ. ಅವನ್ ಮಾತಾಡಿದ್ರಲ್ಲಿ ನಿನಗೆ ಅಂಥದ್ದು ಏನ್ ತಪ್ಪು ಗೊತ್ತಾಯ್ತು? ಸರಿ, ಇದೆಲ್ಲ ಇವಾಗ ಯಾಕೆ? ವಿಷಯ ಏನು ಅಂತ ಹೇಳು. ಅಯ್ಯ, ನಮ್ಮ ಊರಿನಲ್ಲಿ ಶಿವನ ಜಾತ್ರೆ ಈ ತಿಂಗಳು 8ನೇ ತಾರೀಕಿಗೆ ನಡೆಯುತ್ತೆ. ನೀವು ಅಮ್ಮನವರು ಖಂಡಿತ ಬರಬೇಕು. ಹಾ, ಖಂಡಿತ ಬರ್ತೀನಿ ಮಲ್ಲಿ. ನಮ್ಮ ಶಿವನ ದೇವರ ಜಾತ್ರೆ, ನಾನು ಬರದೇ ಇರ್ತೀನ? ಖಂಡಿತ ಬರ್ತೀನಿ. ಮಲ್ಲಿ ಆ ಮಾತನ್ನು ಕೇಳಿ ತುಂಬಾನೇ ಸಂತೋಷಪಟ್ಟು ಅವನ ಜೊತೆಗೆ ಬಂದವನನ್ನು ಕರೆದುಕೊಂಡು ಊರಿಗೆ ತಿರುಗಿ ಹೋದ. ನನ್ನ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅಯ್ಯ ಅವ್ರನ್ನ ಬೈತಾರೆ. ಆದ್ರೆ ನನ್ನ ಸಂಬಳ ಕೇಳಿದ್ರೆ ಮಾತ್ರ ಕೊಡೋದೇ ಇಲ್ಲ. ಇವತ್ತು ಏನಾದ್ರೂ ಸುಳ್ಳು ಹೇಳಿ ನಾನು ತಗೊಳ್ಳೇಬೇಕು. ಬೇಡ, ನಾಳೆ ಕೇಳಿ ನೋಡ್ತೀನಿ. ಹೀಗೆ ಮನಸ್ಸಿನಲ್ಲಿ ಅಂದುಕೊಂಡ. ಆ ನಂತರ ಮರುದಿನ ಬೆಳಗ್ಗಿನ ಜಾವ, ಅಯ್ಯ, ನನಗೆ ಸಂಬಳ ಕೊಟ್ಟು ತುಂಬಾ ದಿನ ಆಯ್ತು. ಹೇಗಾದ್ರೂ ಒಂದು ಗಾಡ್ರೇಜ್ ತಗೋಬೇಕು. ಆದ್ರೆ ಅಯ್ಯನವ್ರ ಜೊತೆ ಮನೆಯಲ್ಲಿ ವಸ್ತುಗಳನ್ನ ತಗೋಬೇಕು ಅಂತ ಹೇಳ್ಬೇಕು. ಹಾಗೆ ಅಂತ ಅಂದುಕೊಂಡು ಕೃಷ್ಣಾಚಾರ್ಯರ ಬಳಿ ಬಂದ. ಏನ್ ಗೋವಿಂದು, ಈ ಕಡೆ ಬಂದಿದೀಯಾ? ಅಮ್ಮನವ್ರು ಕಳ್ಸಿದ್ರಾ? ಅಯ್ಯ, ಮನೆಯಲ್ಲಿ ವಸ್ತುಗಳು ತರಕಾರಿ ಎಲ್ಲ ಖಾಲಿ ಆಗಿದೆ. ತಗೊಳ್ಳಿಕ್ಕೆ ನಂಗೆ ಸ್ವಲ್ಪ ಹಣ ಬೇಕು. ಅದಕ್ಕೆ ಯಾಕೋ ನಿನ್ ಕೈಗೆ ಹಣ? ನೀನು ಬೇಕಂದ್ರೆ ಇಲ್ಲೇ ಊಟ ಮಾಡು, ಅಥವಾ ಇಲ್ಲಿಂದ ವಸ್ತುಗಳನ್ನ ತಗೊಂಡೋಗು. ಅಯ್ಯಯ್ಯೋ, ಅಯ್ಯನವರು ಏನು ಹೀಗೆ ಮಾತಾಡ್ತಿದ್ದಾರೆ? ವಸ್ತುಗಳು ಬೇಕು ಅಂದ್ರೆ ಇಲ್ಲಿಂದನೇ ತಗೊಂಡೋಗು ಅಥವಾ ತಿನ್ನು ಅಂತಿದ್ದಾರೆ. ಸರಿ, ಇದಕ್ಕೆ ಏನಾದ್ರೂ ಒಂದು ಉಪಾಯವನ್ನು ಆಲೋಚನೆ ಮಾಡಬೇಕು. ಹಾಗೆಂತ ಆಲೋಚನೆ ಮಾಡ್ದ. ಹೀಗೆ ದಿನಗಳು ಕಳೆಯಿತು. ಈಗಿರುವಾಗ ಒಂದು ದಿನ, ಲೇ ಗೋವಿಂದು, ಬಾರೋ ಇಲ್ಲಿ, ನಿನ್ ಜೊತೆ ತುಂಬಾ ಕೆಲಸ ಇದೆ. ಅಯ್ಯ, ಇದೋ ಬರ್ತಾ ಇದ್ದೀನಿ. ಕೆಲಸ ಮಾತ್ರ ಮಾಡಿಸ್ಕೋತಾರೆ, ಆದ್ರೆ ನನಗೆ ಸಂಬಳ ಮಾತ್ರ ಕೊಡೋದಿಲ್ಲ. ಇನ್ನೆಷ್ಟು ಕೆಲಸ ಮಾಡಿಸ್ಕೋತಾರೋ. ಹಾಗೆ ಅಂತ ಮನಸ್ಸಿನಲ್ಲಿ ಗೊಣಗಿಕೊಂಡು ಯಜಮಾನರ ಬಳಿ ಬಂದ. ಹೇಳಿ ಅಯ್ಯ, ಕರೆದ್ರಿ? ಗೋವಿಂದು, ಪಕ್ಕದ ಊರಿನ ನಮ್ಮ ಶೆಟ್ಟಿ ಹತ್ರ ಹೋಗಿ ಈ ಚೀಟಿಯನ್ನು ತೋರಿಸಿ ನಾನು ಹೇಳಿದಷ್ಟು ಹಣವನ್ನು ಚೀಲದಲ್ಲಿ ಹಾಕಿತಾ. ಹುಷಾರು, ತುಂಬಾ ಮುಖ್ಯವಾದ ಕೆಲಸ. ಸರಿ ಅಯ್ಯ, ಹೊರಡ್ತೀನಿ. ಹಬ್ಬ, ಎಷ್ಟು ದೊಡ್ಡ ಕೆಲಸ ಅಯ್ಯ ನನ್ನ ನಂಬಿ ಒಪ್ಪಿಸ್ತಾ ಇದ್ದಾರೆ. ನನ್ನ ಮೇಲೆ ಅಷ್ಟೊಂದು ನಂಬಿಕೆನಾ? ಒಂದು ಚೀಲ ತುಂಬಾ ಹಣ ಅಂತೆ. ಅದನ್ನ ನಾನು ತಗೊಂಡ್ರೆ, ಚೆಚೆ, ಹಾಗೆ ಮಾತ್ರ ನಾನು ಮಾಡಿದ್ರೆ ನಾನು ಮೋಸ ಮಾಡಿದವನು ಅಂತ ಹೆಸರು ಬಂದ್ಬಿಡುತ್ತೆ. ಆದರೆ ನನಗೆ ಇಂಥ ಕೆಲಸ ಮಾತ್ರ ಹೇಳ್ತಾರೆ, ಎಲ್ಲ ಕೆಲಸನ ಮಾಡಿಸ್ಕೋತಾರೆ. ನನಗೆ ಸಂಬಳ ಕೊಡೋದಂದ್ರೆ ಮಾತ್ರ ಅವರಿಗೆ ಕೊಡಕ್ಕಾಗಲ್ಲ. ಹೀಗೆ ತನ್ನೊಳಗೆ ತಾನೇ ಆಲೋಚನೆ ಮಾಡಿಕೊಂಡು ಪಟ್ಟಣಕ್ಕೆ ಹೊರಟ. ಹೀಗೆ ಶೆಟ್ಟಿಯ ಬಳಿ ಹೇಳಿದಷ್ಟು ಹಣವನ್ನು ತೆಗೆದುಕೊಂಡು ಜಮೀನ್ದಾರರ ಮನೆಗೆ ಬಂದು ತಲುಪಿದ. ಅಯ್ಯ, ಈ ಹಣವನ್ನು ಲೆಕ್ಕ ನೋಡ್ಕೊಳ್ಳಿ, ನೀವು ಹೇಳಿದ್ದು ಸರಿಯಾಗಿದೆಯಾ ಅಂತ. ಏನಪ್ಪ ಗೋವಿಂದು, ನೀನು ನಮ್ಮನೆ ಮನುಷ್ಯ. ನೀನ್ ಕೊಟ್ಟ ಹಣವನ್ನು ನಾನು ಲೆಕ್ಕಾಚಾರ ಮಾಡದ? ನೀನು ನನ್ನ ಮಗ ಇದ್ದಂಗೆ ಕಣೋ. ನಿನ್ನ ಮೇಲೆ ಸಂದೇಹ ಬರುತ್ತಾ ನಂಗೆ? ಅಯ್ಯ, ಏನೋ ನೋಡ್ತಾ ನಿಂತಿದೀಯಾ? ಸರಿ ಹೋಗು, ಆ ಚೀಲನ ಒಳಗಿಟ್ಬಿಟ್ಟು ನನಗೆ ಸ್ವಲ್ಪ ಕುಡಿಯೋಕ್ಕೆ ನೀರು ತಗೊಂಬಾ. ಹೀಗೆ ಕುಡಿಯಲು ನೀರನ್ನು ತೆಗೆದುಕೊಂಡು ಬರಲು ಒಳಗೆ ಹೋಗಿ ನೀರನ್ನು ತಂದುಕೊಟ್ಟು ಯಜಮಾನರ ಬಳಿ, ಸರಿ ಅಯ್ಯ, ನಾನು ಸ್ವಲ್ಪ ಮನೆಗೋಗಿ ಬರ್ತೀನಿ. ಇರೋ ಗೋವಿಂದು, ನಿನ್ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು. ಗೋವಿಂದು, ನಿನಗೆ ಒಂದು ಒಳ್ಳೆ ಸಂಬಂಧ ನೋಡಿದ್ದೀನಿ ಕಣೋ.
ಹುಡುಗಿ ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಗುಣವಂತೆ. ನಿನಗೆ ಮಾತ್ರ ಆ ಹುಡುಗಿನ ಇಷ್ಟ ಆದ್ರೆ ನಾನು ಆದಷ್ಟು ಬೇಗ ನಿನಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಕಣೋ. ಗೋವಿಂದು, ಲೇ ಗೋವಿಂದು, ಏನೋ ಇದ್ದೀಯಾ ಇಲ್ಲೇ? ಹಾಗೆ ಅಂತ ಭ್ರಮೆಯಾಗಿ ನಿಂತಿದ್ದ ಗೋವಿಂದನನ್ನು ಕರೆದ್ರು. ಇವರು ಮದುವೆ ಅಂದ್ರೆ ನನ್ನ ಹಣೆ ಬರಹ ಬದಲಾಗುತ್ತಾ ಏನೋ, ನನ್ನ ಕೆಲಸ ಮಾಡಿದ ಸಂಬಳ ಕೊಡೋದಿಲ್ಲ, ಇವಾಗ ಮದುವೆ ಮಾಡಿಸ್ತೀನಿ ಅಂತಾರೆ. ನನಗೆ ಮದುವೆನಾ? ಇವ್ರ ಮನಸ್ಸಲ್ಲಿ ಏನು ಆಲೋಚನೆ ಇದೆಯೋ ಏನೋ. ಸಂಬಳ ಕೇಳಿದ್ರೆ ಸಂಬಳನೂ ಕೊಡೋದಿಲ್ಲ, ವಸ್ತುಗಳನ್ನ ಮನೆಯಿಂದ ತಗೊಂಡೋಗು ಅಂತಾರೆ, ಇವಾಗ ಮಗ ಅಂತಾರೆ. ಮನಸ್ಸಲ್ಲಿ ಏನು ಆಲೋಚನೆ ಮಾಡಿದಾರೋ ಏನೋ. ಹೀಗೆ ತನ್ನೊಳಗೆ ತಾನೇ ಆಲೋಚನೆ ಮಾಡ್ತಾ ಇರುವಾಗ ಕೃಷ್ಣಾಚಾರ್ಯ ಗಟ್ಟಿಯಾಗಿ, ಏನೋ ಗೋವಿಂದು, ಏನೋ ಆಲೋಚನೆ ಮಾಡ್ತಾ ಇದ್ದೀಯಾ? ನಿನ್ನೊಳಗೆ ನೀನೇ ಆಲೋಚನೆ ಮಾಡಿದ್ರೆ ನನಗೇಗೋ ಗೊತ್ತಾಗೋದು? ಏನೂ ಇಲ್ಲ ಅಯ್ಯ, ನೀವು ಮನಸ್ಸಲ್ಲೇ ಅಂದ್ಕೊಂಡಿದ್ದು ನೆರವೇರಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ ಅಯ್ಯ. ಹಾಗೆ ಅಂತ ಅವನ ಮನಸ್ಸಲ್ಲಿ ಬಂದಂತಹ ಸಂದೇಹವನ್ನು ಕೇಳದೆ ಅವನ ಮನಸ್ಸೊಳಗೇನೆ ಎಲ್ಲವನ್ನೂ ಮೌನವಾಗಿ ಇರಿಸಿಕೊಂಡ. ಪಕ್ಕದ ಮನೆಯಲ್ಲಿ ಕೆಲಸ ಮಾಡುವ ಪಾರಿಜಾತಂ ಎನ್ನುವ ಹುಡುಗಿಯನ್ನು ಗೋವಿಂದನಿಗೆ ಕೊಟ್ಟು ಮದುವೆ ಮಾಡಿದ್ರು. ಹೀಗೆ ಮರುದಿನ, ಲೇ ಗೋವಿಂದು, ಪಾರಿಜಾತಂ, ನೀವಿಬ್ರು ಕೇಳ್ಕೊಳ್ಳಿ. ಇವಾಗಿನಿಂದ ನೀವಿಬ್ರು ನನ್ನ ಜೊತೆನೇ ಇದೇ ಮನೆಯಲ್ಲಿರಬೇಕು. ಇನ್ಮುಂದೆ ನನ್ನ ಕುಟುಂಬದಲ್ಲಿ ನೀವು ಕೂಡ ಒಬ್ರು. ಅಯ್ಯ, ನಮಗೆ ಮನೆ ಇದೆ ಅಲ್ವಾ, ನಾವು ಅಲ್ಲೇ ಇರ್ತೀವಿ. ಅಯ್ಯ, ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವ ಕೂಲಿಯಾತ, ನೀವು ಜಮೀನ್ದಾರರು, ನಾನು ನಿಮ್ಮ ಮನೆಯಲ್ಲಿದ್ದರೆ ಅರೇ, ತಂದೆಯ ಆಸ್ತಿ ಮಗನಿಗೆ ತಾನೇ ಸೇರೋದು. ನೀನು ನನ್ನ ಮಗ ಕಣೋ. ಪಾರಿಜಾತಂ ಕೂಡ ಈ ಮನೆಯ ಹುಡುಗಿ, ನಿಮಗೆ ಇಲ್ಲಿ ಏನೂ ಕಡಿಮೆ ಆಗಲ್ಲ. ನನ್ನ ಕಾಲದ ನಂತರ ಈ ಆಸ್ತಿ, ಈ ಗೌರವ ಎಲ್ಲ ನಿನಗೆ ಸೇರಬೇಕು. ಅದರಿಂದ ನೀನು ಇವತ್ತಿನಿಂದ ಈ ಮನೆಯಲ್ಲೇ ಇರಬೇಕು. ಈ ದಿನದಿಂದ ಈ ಮನೆಗೆ ನೀನು ಯಜಮಾನ ಕಣೋ. ಇಷ್ಟು ದಿನ ನೀನು ನನ್ನ ಜೊತೆ ಕೆಲಸ ಮಾಡಿದ್ದಕ್ಕೆ ನಂಬಿಕೆಯಿಂದ ಇದ್ಕೊಂಡು ಪ್ರಾಮಾಣಿಕತನವಾಗಿ ನನ್ನ ನೀನು ತಂದೆಯಾಗೆ ನೋಡ್ಕೊಂಡಿದ್ದೀಯಾ. ನನ್ನ ನಂಬಿಕೆನ ಉಳಿಸ್ಕೊಂಡಿದ್ದಕ್ಕೆ ನಾನು ಕೊಡುವ ಬಹುಮಾನ ಕಣೋ ಇದು. ನೀನು ಎಷ್ಟೋ ಸಲ ನನ್ನ ಜೊತೆ ಸಂಬಳ ಕೇಳ್ತಾ ಇದ್ರು ನಾನು ಕೊಡಲಿಲ್ಲ. ಯಾಕೆ ಗೊತ್ತಾ? ನೀನು ಸಂಬಳ ತೆಗೆದುಕೊಳ್ಳುವ ಸ್ಥಾನವನ್ನೆಲ್ಲ ಮೀರಿದೀಯ ಕಣೋ. ಅಂದರೆ ಸ್ವಂತ ಮಗನಿಗೆ ಯಾರಾದರೂ ಸಂಬಳ ಕೊಡ್ತಾರಾ? ಅಯ್ಯ, ನೀವು ಇಷ್ಟು ದೊಡ್ಡ ಮನಸ್ಸಿನಿಂದ ಆಲೋಚನೆ ಮಾಡ್ತೀರಾ ಅಂತ ನಾನು ಊಹನೆ ಮಾಡಿಲ್ಲ. ನನ್ನ ಕ್ಷಮಿಸಿ ಅಯ್ಯ, ನಾನು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನೀವು ನನಗೆ ಸಂಬಳ ಕೊಡಲಿಲ್ಲ ಅಂತ ಮನಸ್ಸೊಳಗೇನೆ ನಿಮ್ಮನ್ನ ಬೈತಾ ಇದ್ದೆ ಅಯ್ಯ. ಆದರೆ ನಿಮ್ಮ ಮಗನಾಗಿ ನನ್ನ ಸ್ವೀಕರಿಸಿ ನನಗೆ ಇಷ್ಟು ದೊಡ್ಡ ಗೌರವ ಕೊಟ್ಟಿದ್ದೀರಾ. ಗೋವಿಂದು, ನೀನು ಈ ಮನೆಯ ಗೌರವವನ್ನು ನೆಲೆ ನಿಲ್ಲಿಸಿದೀಯಾ. ಹೀಗೆ ಅಂದಿನಿಂದ ಗೋವಿಂದು ಅದೇ ಮನೆಯಲ್ಲಿ ಪಾರಿಜಾತಂ ಜೊತೆ ಸೇರಿ ಜಮೀನ್ದಾರರನ್ನು ಅವನ ಸ್ವಂತ ತಂದೆಯಾಗಿ ಆಲೋಚನೆ ಮಾಡಿ ಸಂತೋಷವಾಗಿ ಜೀವನ ಮಾಡ್ತಿದ್ದ. ಒಂದು ಗ್ರಾಮದಲ್ಲಿ ಸುಧಾಕರ್ ಎನ್ನುವ ಒಳ್ಳೆ ಮನಸ್ಸಿರುವ ವ್ಯಕ್ತಿಯೊಬ್ಬ ಇದ್ದ. ತುಂಬಾ ಚೆನ್ನಾಗಿ ಅವನು ಮಾತಾಡ್ತಾ ಇದ್ದ. ಆದ್ರೆ ಅವನ ಹೆಂಡತಿ ವೈದೇಹಿ ಮಾತ್ರ ಗಡುಸು ಸ್ವಭಾವದವಳು. ಸಣ್ಣ ವಿಚಾರಕ್ಕೇನೆ ತುಂಬಾ ಜಗಳ ಮಾಡ್ತಿದ್ಲು. ಯಾರನ್ನ ನೋಡಿದ್ರು ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ತುಂಬಾ ಕೋಪದಿಂದನೇ ಮಾತಾಡ್ಸ್ತಾ ಇದ್ಲು. ಒಂದು ದಿನ ಸುಧಾಕರ್ ತುಂಬಾ ಬೇಜಾರಾಗಿ ಒಂದು ಮರದ ಕೆಳಗೆ ಕೂತಿದ್ದ. ಅವಾಗ ಆ ಕಡೆ ಹೋದ ದಾನಯ್ಯ ಅವನನ್ನು ನೋಡಿ, ಏನ್ ಸುಧಾಕರು, ಬೆಳಿಗ್ಗೆನೆ ಅಷ್ಟು ಬೇಜಾರಲ್ಲಿ ಕೂತಿದೀಯಾ? ಏನಾಯ್ತಪ್ಪ? ನನ್ನ ಜೀವನನೇ ಹೀಗೆ ದಾನಯ್ಯ. ನನ್ನ ಬೇಳೆಕಾಯಿ ನನ್ನ ಹೆಂಡತಿ ಜೊತೆ ಬೇಯ್ತಾನೇ ಇಲ್ಲ. ಎಲ್ಲಾದ್ರೂ ದೂರ ಹೋಗ್ಬಿಡ್ಬೇಕು ಅನ್ಸುತ್ತೆ ನಂಗೆ. ಇಲ್ಲಿ ನೋಡು ಸುಧಾಕರು, ಓಡಿ ಹೋಗೋದು ಮೂರ್ಖರ ಗುಣ. ಏನ್ ಮಾಡಿದ್ರೆ ವೈದೇಹಿಯ ಒಳಗಿರುವ ಗಡುಸುತನ ದೂರವಾಗುತ್ತೆ ಅಂತ ನೀನು ಆಲೋಚನೆ ಮಾಡಿ ಆ ರೀತಿ ಮಾಡಕ್ಕೆ ಪ್ರಯತ್ನ ಪಡು. ಅವಳ ಗಡುಸುತನ ಅವಳನ್ನ ಬಿಟ್ಟೋಗದ. ಸರಿಯಾಗಿ ಹೇಳಿದ್ರಿ ದಾನಯ್ಯ. ದಿನದಿಂದ ದಿನಕ್ಕೆ ಇನ್ನಷ್ಟು ಜಾಸ್ತಿ ಆಗ್ತಾನೆ ಇದೆ. ದಿನದಿಂದ ದಿನಕ್ಕೆ ಬೆಳಿಗ್ಗೆ ಎದ್ದಾಗಿನಿಂದ ಜಗಳನೇ ಜಗಳ. ತರಕಾರಿಗೋಸ್ಕರ ತರಕಾರಿ ಅವನ ಜೊತೆ. ಸಂತೆಗೆ ಇವತ್ತು ನೀನು ಹೋಗಿ ಬಾ ವೈದೇಹಿ, ಹೊಲದಲ್ಲಿ ನನಗೆ ಕೆಲಸ ಇದೆ ಅಂತ ಹೇಳಿದೆ. ಅದಕ್ಕೆ ಎಷ್ಟೊಂದು ಹಾರಾಡ್ಬಿಟ್ಲು. ಇಲ್ಲಿ ನೋಡಪ್ಪ ಸುಧಾಕರು, ವೈದೇಹಿ ತುಂಬಾ ಒಳ್ಳೆ ಹುಡುಗಿ. ಅವಳ ಗಡುಸುತನದಿಂದ ನಿನಗೆ ಇಷ್ಟೊಂದು ಬೇಜಾರಾಗ್ತಾ ಇದೆ ಅಂತ ಅವಳಿಗೆ ತಿಳಿಯಪಡಿಸಿದ್ರೆ ಸಾಕು, ಆ ಹುಡುಗಿ ಸರಿಯಾಗ್ಬಿಡುತ್ತೆ. ಅಯ್ಯೋ ದಾನಯ್ಯ, ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಮಾತನಾಡುವ ಹಕ್ಕಿಲ್ಲ. ನಾನು ಏನ್ ಮಾಡಿದ್ರು ತಪ್ಪೇ. ನಾನು ಒಂದ್ ವೇಳೆ ಮೌನವಾಗಿದ್ರೆ ಅದಕ್ಕಿಂತ ಅದು ದೊಡ್ಡ ತಪ್ಪು. ಯಾವಾಗ್ಲಾದ್ರೂ ವೈದೇಹಿ ಜೊತೆ ಕೂತ್ಕೊಂಡು ಮಾತಾಡಿದೀಯಾ? ಮಾತಾ? ನಾನು ಒಂದು ಮಾತು ಮಾತಾಡುವಾಗ ಅವಳು ಎರಡರಷ್ಟು ಮಾತಾಡಿರ್ತಾಳೆ. ಒಂದಿನ ಕೂಡ ನನ್ನ ಮಾತಾಡಕ್ಕೆ ಬಿಡೋದಿಲ್ಲ. ಅವಳು ಮಾತಾಡೋದನ್ನ ಮಾತ್ರ ನಾನು ಕೇಳಬೇಕು. ಹೌದಾ ಸುಧಾಕರು, ನೀನು ಪ್ರಯತ್ನ ಪಡಬೇಕಾಗಿತ್ತು.
ಪ್ರಯತ್ನನ ಎಷ್ಟೋ ಸಲ ಪ್ರಯತ್ನ ಪಟ್ಟರು ಕೂಡ ಏನೂ ನಡೆದಿಲ್ಲ. ನನ್ನ ಹಣೆ ಬರಹ ಇದೆ ಅಂತ ಸುಮ್ಮನೆ ಇದ್ದೀನಿ. ಹಾಗೆಲ್ಲ ಸುಧಾಕರು, ನಿನಗೆ 2 ಮಾರ್ಗಗಳಿದೆ. ಒಂದು, ಹೀಗೇನೆ ಚಿಂತೆ ಮಾಡ್ಕೊಂಡು ಕೂತಿರೋದು. ಇನ್ನೊಂದು, ವೈದೇಹಿ ಜೊತೆ ಧೈರ್ಯವಾಗಿ ಮಾತಾಡಿ ಅವಳೊಳಗೆ ಮಾರ್ಪಾಡನ್ನು ತರೋದು. ಇವತ್ತೇ ಪ್ರಯತ್ನ ಪಡ್ತೀಯಾ ಅಂತ ನೋಡ್ತಾ ಇದ್ದೀನಿ. ಸುಧಾಕರ್ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ನನಗೂ ಕೂಡ ಸಂತೋಷವಾಗಿ ಜೀವನ ಮಾಡಬೇಕು ಅನ್ಸುತ್ತೆ ದಾನಯ್ಯ. ಅಂದುಕೊಂಡ್ರೆ ಮಾತ್ರ ಸಾಲದು ಸುಧಾಕರು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಆವಾಗಲೇ ನೀನು ಅಂದ್ಕೊಂಡಿದ್ದು ನಡೆಯೋದು. ಇಲ್ಲಾಂದ್ರೆ ನೀನು ಬದುಕಿರುವ ಕಾಲ ಹೀಗೇನೆ ಕೂತ್ಕೊಂಡು ಆಲೋಚನೆ ಮಾಡಬೇಕು. ನಾನು ಹೇಳೋದು ಹೇಳಿದ್ದೀನಿ, ಆಮೇಲೆ ನಿನ್ನಿಷ್ಟ ಹಾಗೆ ಅಂತ ಹೇಳಿ ಹೊರಟು ಹೋದ. ದಾನಯ್ಯ ಹೇಳಿದ ರೀತಿ ನಾನಿವತ್ತು ವೈದೇಹಿ ಜೊತೆ ಮಾತಾಡ್ತೀನಿ. ಅವಳ ಗಡುಸುತನದಿಂದ ನಾನು ಎಷ್ಟು ಬೇಜಾರಾಗಿದ್ದೀನಿ ಅಂತ ಅವಳಿಗೆ ಅರ್ಥ ಆಗುವ ರೀತಿ ಹೇಳ್ತೀನಿ. ಆವಾಗ ಕೂಡ ವೈದೇಹಿ ನನ್ನ ಅರ್ಥ ಮಾಡ್ಕೊಳ್ಳೋದಿದ್ರೆ ಏನ್ ಮಾಡ್ಬೇಕು ಅಂತ ಆಮೇಲೆ ಆಲೋಚನೆ ಮಾಡ್ತೀನಿ. ಹಾಗೆ ಅಂತ ಆಲೋಚನೆ ಮಾಡ್ಕೊಂಡು ಮನೆಗೆ ಹೋದ. ವೈದೇಹಿ ತರಕಾರಿಯ ಬ್ಯಾಗ್ ಅನ್ನು ಹಿಡ್ಕೊಂಡು ಕೋಪದಲ್ಲಿ ನಿಂತಿದ್ಲು. ಏನ್ರಿ ಹೀಗೆ ಬ್ಯಾಗ್ ಇಟ್ಕೊಂಡು ಎಷ್ಟೊತ್ತು ನಿಲ್ಲದ್ ನಾನು ಹೇಳದ್ನ ಸ್ವಲ್ಪ ಕೇಳು ವೈದೇಹಿ. ಸ್ವಲ್ಪ ಏನು, ಒಂದು ಇಷ್ಟು ಕೂಡ ನಿಮ್ ಮಾತನ್ನ ನಾನು ಕೇಳಕ್ಕಾಗಲ್ಲ. ಮನೆಯಲ್ಲಿ ತರಕಾರಿ ಇಲ್ಲ, ಎಷ್ಟೊತ್ತು ಅಂತ ಬ್ಯಾಗ್ ಇಟ್ಕೊಂಡು ನಿಲ್ಲೋದು? ಮೊದ್ಲೇ ನಾನು ಹೇಳ್ದೆ ಅಲ್ವಾ ವೈದೇಹಿ, ಹೊಲದತ್ರ ನನಗೆ ಕೆಲಸ ಇದೆ, ನೀನೇ ಮಾರ್ಕೆಟಿಗೆ ಹೋಗಿ ಬಾ ಅಂತ. ನಾನೋಗಿ ತರಕಾರಿನ ತಗೊಂಬರ್ಬೇಕಾ? ನಾನ್ ತಗೊಂಬರಕ್ಕೆ ಹೋದ್ರೆ ನೀವು ಮನೇಲಿ ಕೂತ್ಕೊಂಡು ಹೆಂಗಸ್ರು ಮಾಡುವ ಕೆಲಸ ಎಲ್ಲ ಮಾಡ್ತೀರಾ? ಹೇಳ್ರಿ, ಕೆಲ್ಸ ಮಾಡ್ತೀರಾ? ವೈದೇಹಿ, ನನ್ ಮಾತ್ ಕೇಳು ವೈದೇಹಿ, ಇವತ್ತೊಂದಿನ ಹೋಗ್ಬೋದಲ್ವಾ? ನಾನು ಹೋಗೋದಿಲ್ಲ, ನನಗೆ ಮನೇಲಿ ತುಂಬಾ ಕೆಲ್ಸ ಇದೆ. ನಾನು ಕೂಡ ಅದೇ ಹೇಳದ್ ವೈದೇಹಿ, ನಿನಗೆ ಮನೇಲಿ ಕೆಲ್ಸ ಇದೆ, ನನಗೆ ಹೊಲದತ್ರ ಕೆಲ್ಸ ಇದೆ. ಇವತ್ತು ನಾನು ಮಾರ್ಕೆಟಿಗೆ ಹೋಗೋದಿಲ್ಲ. ಸರಿ, ಹೋಗ್ಬೇಡಿ, ಆದ್ರೆ ಮನೇಲಿ ನಾನ್ ಕೂಡ ಅಡಿಗೆನ ಮಾಡೋದಿಲ್ಲ. ಯಾಕೆ ವೈದೇಹಿ ನನಗೆ ಇಂಥ ಶಿಕ್ಷೆ? ಹೌದು, ಮನೆಯಲ್ಲಿ ತರಕಾರಿ ಇಲ್ಲದಿದ್ರೆ ನಾನ್ ಮಾತ್ರ ಹೇಗೆ ಅಡಿಗೆ ಮಾಡೋದು? ಮಾಡಲ್ಲ. ಸುಧಾಕರ್ ಸ್ವಲ್ಪ ಹೊತ್ತು ಮೌನವಾಗಿದ್ದ. ಏನಾಯ್ತು? ಇವಾಗ ಗೊತ್ತಾಯ್ತು ನನ್ನ ಪರಿಸ್ಥಿತಿ? ಗೊತ್ತಾಯ್ತು. ಅದಕ್ಕೆ ಅಂತ ಹೀಗೆ ಎದುರಿಸ್ಬೇಡ. ಕೊಡು ಆ ಬ್ಯಾಗು. ನನ್ ಕಷ್ಟ ಯಾವತ್ತೂ ನಿನ್ಗೆ ಅರ್ಥ ಆಗೋದಿಲ್ಲ. ಹಾಗೆ ಅಂತ ಬ್ಯಾಗ್ನ ತೆಗೆದುಕೊಂಡ. ತರಕಾರಿ ಫ್ರೆಶ್ ಆಗಿರ್ಬೇಕು, ಇಲ್ಲಾಂದ್ರೆ ನನ್ ಸಂಗತಿ ನಿಮ್ಗೆ ಗೊತ್ತು ತಾನೇ? ಸುಧಾಕರ್ ಏನು ಮಾತನಾಡದೆ ಬ್ಯಾಗ್ ಅನ್ನು ತೆಗೆದುಕೊಂಡು ಸಂತೆ ಹತ್ರ ಹೋಗ್ತಾ ಇರುವಾಗ ದಾರಿಯಲ್ಲಿ ಅವನನ್ನು ನೋಡಿ ಅವನ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಿರೋದ್ನ ಕೇಳ್ಕೊಂಡ. ಹೀಗೆ ಎಲ್ರೂ ನನ್ನ ನೋಡಿ ಚಿಂತೆ ಮಾಡ್ತಾರೆ. ಈ ರೀತಿ ಬದುಕೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಏನೋ ನನ್ ಜೀವನ. ಹಾಗೆ ಅಂತ ಅಂದ್ಕೊಂಡು ಹೋಗ್ತಾ ಇರುವ ಸುಧಾಕರನಿಗೆ ಅವನ ಗೆಳೆಯ ಗೋಪಾಲ ದಾರಿಯಲ್ಲಿ ಸಿಕ್ಕಿದ. ಮನಸ್ಸಲ್ಲಿರುವ ನೋವನ್ನು ಮರೆತು ತನ್ನ ಗೆಳೆಯನನ್ನು ನೋಡಿ ತುಂಬಾನೇ ಸಂತೋಷಪಟ್ಟು ಅಲ್ಲಿಗೆ ಹೋದ. ಗೋಪಾಲ ಬುದ್ಧಿವಂತ, ಜೀವನದ ಬಗ್ಗೆ ಎಲ್ಲನೂ ಅರಿತಿರುವವನು. ಏನೋ ಗೋಪಾಲ, ಹೇಗಿದ್ದೀಯಾ? ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ನಾನು ಚೆನ್ನಾಗಿದ್ದೀನಿ ಕಣೋ. ಹೌದು ಸುಧಾಕರು, ಮನೇಲಿ ತಂಗಿ ಚೆನ್ನಾಗಿದ್ದಾಳಾ? ನಿನ್ ತಂಗಿ ತಾನೆ, ಅವಳು ಚೆನ್ನಾಗೇ ಇರ್ತಾಳೆ. ಏನು ಹಾಗೆ ಅಂದ್ರೆ? ಏನೂ ಇಲ್ಲ ಕಣೋ, ಚೆನ್ನಾಗೇ ಇದ್ದಾಳೆ ಅಂದೆ. ಯಾಕೋ ಅಷ್ಟೊಂದು ಕೋಪ? ಹೌದು, ನೀನೇನು ಇಷ್ಟೊಂದು ಬೇಜಾರಲ್ಲಿದ್ದೀಯಾ? ಸಾಧಾರಣವಾದ ಬೇಜಾರಲ್ಲ ಕಣೋ, ನಿನಗೆ ವೈದೇಹಿ ಬಗ್ಗೆ ಗೊತ್ತಿರುತ್ತಾನೆ. ಅವಳ ಗಡುಸುತನದಿಂದ ಊರಲ್ಲಿ ಯಾರು ಕೂಡ ಅವಳ ಜೊತೆ ಮಾತಾಡೋದಿಲ್ಲ, ಮನೆ ಹತ್ರನೂ ಬರೋದಿಲ್ಲ. ಇಂಥವಳ ಜೊತೆ ಇವನೇಗೋ ಸಂಸಾರ ಮಾಡ್ತಾ ಇದ್ದಾನೆ ಅಂತ ನನ್ನ ನೋಡಿ ಊರಿನ ಜನ ದುಃಖ ಪಡ್ತಾರೆ. ಅದನ್ನ ನೋಡಿ ನಾನು ದುಃಖ ಪಡ್ತೀನಿ. ನನ್ಗೆ ತುಂಬಾ ಅಸಹ್ಯವಾಗಿದೆ ಕಣೋ. ಅದು ನಿನ್ಗೆ ಇಷ್ಟ ಆಗದೆ ಇರೋದು ಸಹಜ ಕಣೋ. ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳೋದು ಸರಿ ಇಲ್ಲ, ಅದ್ನ ನಾವು ಎದುರಿಸ್ಬೇಕಲ್ವಾ? ಎಲ್ಲರೂ ಈ ರೀತಿ ಸಲಹೆನೇ ಕೊಡೋದು. ವೈದೇಹಿ ಅಂತ ಹೆಂಡತಿ ನಿನಗ್ ಸಿಕ್ಕಿದ್ರೆ ಅವಾಗ ಗೊತ್ತಾಗ್ತಾ ಇತ್ತು. ಐಡಿಯಾ ಹೇಳೋದೆಲ್ಲ ಸರಿಯೇ ಕಣೋ, ಅದನ್ನ ಅಮಲು ಮಾಡೋದೇ ಕಷ್ಟದ ಕೆಲಸ. ಕೋಪ ಮಾಡ್ಕೋಬೇಡ ಕಣೋ, ನಾನು ಹೇಳದ್ನ ಕೇಳು. ಗೋಪಾಲೋ, ನೀನ್ ಏನ್ ಹೇಳಿದ್ರು ವೈದೇಹಿ ನನ್ ಮಾತ್ನ ಕೇಳದೇ ಇಲ್ಲ. ನಾನು ಏನ್ ಹೇಳಿದ್ರು ಕೋಪ ಮಾಡ್ಕೋತಾಳೆ. ನಾನು ಬಾಯಿ ಮುಚ್ಕೊಂಡು ಹೊರಟು ಹೋಗ್ಬೇಕಷ್ಟೇ. ಅದೇ ಕಣ ತಪ್ಪು. ನೀನು ಮೌನವಾಗಿರೋದ್ರಿಂದ ತಂಗಿಗೆ ಅವಳ ತಪ್ಪು ಅರ್ಥನೇ ಆಗ್ತಾ ಇಲ್ಲ. ಅಂದ್ರೆ ನಾನ್ ಕೂಡ ಅವಳ ಜೊತೆ ಜಗಳ ಮಾಡ್ಬೇಕಾ? ಜಗಳ ಅಲ್ಲ ಕಣೋ, ನೀನ್ ಅವಳ ಜೊತೆ ಶಾಂತವಾಗಿ ಮಾತಾಡ್ಬೇಕು. ಒಂದ್ಸಲ ಪ್ರಯತ್ನ ಪಡು. ಅವಳ ಗಡುಸುತನದಿಂದ ನಿನ್ನ ಮನ್ಸು ನೋವಾಗ್ತಿದೆ ಅಂತ ಅವಳಿಗೆ ಅರ್ಥ ಮಾಡಿಸ್ಬೇಕು. ಖಂಡಿತವಾಗಿ ಅವಳು ಅರ್ಥ ಮಾಡ್ಕೊತಾಳೆ ಕಣೋ. ಸ್ವಲ್ಪ ಸಮಯದ ಹಿಂದೆ ದಾನಯ್ಯ ನೋಡಿ ಅದೇ ಮಾತನ್ನ ಹೇಳಿದ್ರು. ಇವಾಗ ನೀನು ಕೂಡ ಅದೇ ಮಾತು ಹೇಳ್ತಾ ಇದೀಯಾ. ಈ ಸಲ ಏನೇ ಆದ್ರೂ ಕೂಡ ವೈದೇಹಿಯಿಂದ ನನಗಾಗುವ ನೋವನ್ನ ಅವಳಿಗೆ ಅರ್ಥ ಮಾಡಿಸ್ತೀನಿ. ಹೀಗೆ ಅವನಿಗೆ ಬೇಕಾದ ತರಕಾರಿನ ತೆಗೆದುಕೊಂಡು ಮನೆಗೆ ಬಂದ. ವೈದೇಹಿ ಬಾಗಿಲಲ್ಲಿ ಕೂತು ಅಳ್ತಾ ಇದ್ಲು. ಕಮಲ ಅತ್ತಿಗೆ, ಸುಕನ್ಯಾ ಚಿಕ್ಕಮ್ಮ, ಪಾರ್ವತಿ ಅತ್ತೆ, ಯಾರಾದ್ರೂ ನನ್ನ ಮನೆ ಹತ್ರ ಬನ್ನಿ, ನನ್ನ ಹಾವು ಕಚ್ಚಿಬಿಡ್ತು.
ನನ್ನ ನೋವನ್ನ ನಾನು ಯಾರ ಜೊತೆ ಹೇಳ್ಕೊಳ್ಳೋದು? ನನಗೆ ಯಾರಾದ್ರೂ ಸಹಾಯ ಮಾಡಿ. ಹಾಗೆ ಅಂತ ಕಿರ್ಚಾಡುವಾಗ ಆ ಸಮಯಕ್ಕೆ ಅಲ್ಲಿ ಸುಧಾಕರ್ ಬಂದ. ಏನಾಯ್ತು ವೈದೇಹಿ? ಬಂದ್ರ? ನಾನು ಗಿಡಗಳಿಗೆ ನೀರ್ ಹಾಕುವಾಗ ಹಾವು ಬಂದು ನನ್ನ ಕಚ್ಚಿ ಹೋಯ್ತು. ರೀ, ನನ್ನ ವೈದ್ಯರ ಹತ್ರ ಕರ್ಕೊಂಡೋಗ್ರಿ. ಅಷ್ಟೊತ್ತಿಂದ ನಾನು ಎಷ್ಟು ಕೂಗಾಡಿದ್ರು ಕೂಡ ಅಕ್ಕಪಕ್ಕದ ಮನೆಯವ್ರು ಯಾರು ಬಂದಿಲ್ಲ. ಸದ್ಯಕ್ಕೆ ಹೇಗೋ ನೀವೇ ಬಂದ್ರಿ, ಇಲ್ಲದಿದ್ರೆ ಇಷ್ಟೊತ್ತಿಗೆ ನಾನು ನನ್ನ ಜೀವನ ಬಿಡ್ಬೇಕಾಗಿತ್ತು. ಹಾಗೆ ಅಂತ ಕಣ್ಣೀರ್ ಹಾಕೊಂಡು ಅಳ್ತಾ ಇದ್ಲು ವೈದೇಹಿ. ವೈದೇಹಿ, ನಿನಗೆ ಏನೂ ಆಗಲ್ಲ, ನಾನಿದ್ದೀನಲ್ವಾ? ನಾನು ನಿನ್ನ ನಮ್ಮ ವೈದ್ಯರ ಬಳಿ ಕರ್ಕೊಂಡೋಗ್ತೀನಿ. ಸುಧಾಕರ್ ವೈದೇಹಿಯನ್ನು ವೈದ್ಯರ ಬಳಿ ಕರ್ಕೊಂಡೋದ. ಸ್ವಲ್ಪ ಸಮಯದಲ್ಲಿ ವೈದ್ಯರು ಮದ್ದು ಕೊಟ್ಟು ಅವಳನ್ನು ಸರಿಪಡಿಸಿದ್ರು. ಅವಳು ಮನೆಗೆ ಬಂದ್ಲು. ವೈದೇಹಿ, 1 ನಿಮಿಷ ನಿಲ್ಲು. ಯಾಕೆ ರೀ? ನಾನು ನಿನ್ ಜೊತೆ ಜಗಳ ಮಾಡ್ಬೇಕು ಅಂತಲ್ಲ, ಆದ್ರೆ ಒಂದು ವಿಚಾರ ಹೇಳ್ಬೇಕು. ಏನು ಅಂತ ಹೇಳಿ. ನೀನೀಗೆ ಕೋಪವಾಗಿ ಮಾತಾಡಿದ್ರೆ ನನಗ್ ತುಂಬಾನೇ ಬೇಜಾರಾಗುತ್ತೆ. ನಾನು ಮಾತ್ರ ಅಲ್ಲ, ಊರಿನವರು ಕೂಡ ಬೇಜಾರು ಮಾಡ್ಕೋತಾರೆ. ಅದಕ್ಕೇನೆ ನಿನ್ನ ಪ್ರಾಣ ಹೋಗ್ತಾ ಇದೆ ಅಂತ ನೀನು ಎಷ್ಟೇ ಕಿರ್ಚಾಡಿದ್ರು ಯಾರು ಕೂಡ ನಿನ್ನ ಕಾಪಾಡ್ಲಿಕ್ಕೆ ನಿನ್ನ ಹತ್ತಿರ ಬಂದಿಲ್ಲ. ಹೊರಗಡೆ ಎಲ್ಲರೂ ನನ್ನ ನೋಡಿ ಬೇಜಾರು ಮಾಡ್ತಿದ್ದಾರೆ. ಅದು ನನ್ಗೆ ಇಷ್ಟ ಆಗ್ತಾ ಇಲ್ಲ. ವೈದೇಹಿ ಸ್ವಲ್ಪ ಹೊತ್ತು ನಿಶಬ್ದವಾಗಿ ನಿಂತ್ಲು. ನಾನು ಹೇಳದ್ನ ಕೋಪದಿಂದ ಅಲ್ಲದೆ ಶಾಂತವಾಗಿ ಆಲೋಚನೆ ಮಾಡುವ ವೈದೇಹಿ. ನಿನಗೆ ನಮ್ಮ ಸುತ್ತಲೂ ನಡೀತಾ ಇರುವ ಪರಿಸ್ಥಿತಿಗಳು ಅರ್ಥ ಆಗುತ್ತೆ. ಅಂದ್ರೆ ತಪ್ಪು ನಂದು ಅಂತ ಹೇಳ್ತಾ ಇದ್ದೀರಾ? ನಿನ್ನ ತಪ್ಪು ಅಂತ ಹೇಳಲಿಲ್ಲ. ನಾವಿಬ್ರು ಸಂತೋಷವಾಗಿ ಅನ್ಯೋನ್ಯವಾಗಿ ಇದ್ಕೊಂಡು ಅಕ್ಕಪಕ್ಕದವರ ಜೊತೆ ಕೂಡ ಸಂತೋಷವಾಗಿ ಇರ್ಬೇಕು ಅಂತಾನೆ ನಾನು ಹೇಳ್ತಾ ಇರೋದು. ಆ ಮಾತು ವೈದೇಹಿಯ ಒಳಗೆ ಆಲೋಚನೆ ಮಾಡಲಾರಂಭಿಸಿತು. ಸ್ವಲ್ಪ ಸಮಯದ ನಂತರ, ಹಾಗಾದ್ರೆ ನಾನು ನಿಜವಾಗ್ಲೂ ಅಷ್ಟು ಕೆಟ್ಟವಳಾ? ವೈದೇಹಿ, ನೀನು ಕೆಟ್ಟವಳಲ್ಲ. ನಿನ್ನ ಕೋಪ ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇದೆ. ಯಾರನ್ನು ನಮ್ಮ ಮನೆಗೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಯಾರ ಜೊತೆನೂ ನಾವು ಮಾತಾಡದ ಹಾಗೆ ಮಾಡ್ತಾ ಇದೆ. ಅದಕ್ಕೆ ಈ ದಿನ ನಡೆದ ಘಟನೆನೇ ಸಾಕ್ಷಿ. ವೈದೇಹಿ ಕಣ್ಣಲ್ಲಿ ನೀರು ಬಂತು. ಅಂದಿನಿಂದ ವೈದೇಹಿ ಅವಳ ಸ್ವಭಾವವನ್ನು ಬದಲಾಯಿಸಲು ಪ್ರಯತ್ನ ಪಟ್ಲು. ಅಂದಿನಿಂದ ಅಕ್ಕಪಕ್ಕದ ಜನರ ಬಳಿ ಅವಳಿಗೆ ಬೇಕಾಗಿದ್ದನ್ನು ಕೇಳ್ಕೊಂಡು ಅವಳಿಗೆ ಬೇಕಾಗಿದ್ದನ್ನು ಪಡೆದುಕೊಂಡು ಚೆನ್ನಾಗಿ ಮಾತಾಡ್ತಿದ್ಲು. ಅಕ್ಕಪಕ್ಕದವರನ್ನು ಕರೆದು ಊಟ ಕೂಡ ಕೊಡ್ತಿದ್ಲು. ವೈದೇಹಿ ತುಂಬಾ ಬದಲಾದ್ಲು ಅಂತ ಊರಿನವರು ಎಲ್ಲರೂ ಮೆಚ್ಕೊಳ್ತಿದ್ರು. ಸುಧಾಕರ್ ಗೋಪಾಲನ ಬಳಿ ತಿರುಗಿ ಬಂದ. ಲೇ ಗೋಪಾಲ, ನಿನ್ನ ಸಲಹೆಯಿಂದ ನನ್ನ ಗಡುಸು ಹೆಂಡತಿ ಬದಲಾದ್ಲು ಕಣೋ. ಇವಾಗ ನನ್ನ ಜೀವನ ಸಂತೋಷವಾಗಿದೆ. ನಿನಗೆ ತುಂಬಾ ತುಂಬಾ ಧನ್ಯವಾದ ಕಣೋ. ಹಾಗೆಂತ ಹೇಳಿದ. ಹೀಗೆ ಅಂದಿನಿಂದ ಸುಧಾಕರ್ ವೈದೇಹಿ ಎಲ್ಲೇ ಹೋದ್ರು ಸಂತೋಷದಿಂದ ಜೊತೆಗೂಡಿ ಹೋಗ್ತಿದ್ರು. ಅವರಿಗೆ ಬೇಕಾಗಿದ್ದನ್ನೆಲ್ಲ ತೆಗೆದುಕೊಂಡು ಆ ಊರಲ್ಲಿ ಸಂತೋಷವಾಗಿ ಜೀವನ ಮಾಡ್ತಿದ್ರು.